ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಸದ್ಯಕ್ಕೆ ಈ ವೀಕಲ್ಲಿ ಯಾವುದೇ ಥರದ ಕ್ಲಾಸ್ ಹಾಕ್ಕೊಂಡಿಲ್ಲ. ಬಿಕಾಸ್ ನ್ಯೂ ಇಯರು ಓಲ್ಡ್ ಇಯರು ಎಲ್ಲ ಮಿಕ್ಸಪ್ ಇದೆ. ಎಂಜಾಯ್ ಮಾಡಿ ಲೈಫ್ನ. ಬಿಕಾಸ್ ಹೆಂಗಿದ್ರು 2025 ಇದ್ದೇ ಇರುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್ ಏನಾದ್ರು ಎಂಥದಾರು ಇದ್ದೇ ಇರುತ್ತೆ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ದಟ್ಸ್ ವೈ ಅದಕ್ಕೆ ನಾನು ಈ ವೀಕಲ್ಲಿ ಯಾವುದೇ ಥರದ ಕ್ಲಾಸ್ ಕೂಡ ಹಾಕ್ಕೊಂಡಿಲ್ಲ. ವಿಲ್ ಲುಕ್ ಫಾರ್ ನೆಕ್ಸ್ಟ್ ವೀಕ್. ನೋಡೋಣ 25 ಫಸ್ಟ್ ಕ್ಲಾಸ್ನ ಪ್ಲ್ಯಾನ್ ಮಾಡಿದ್ರಾಯ್ತು ಅಂತ. ಬಿಕಾಸ್ ಒಂದು ಸೆಕೆಂಡ್ ಥಿಂಗು, ಮಾರ್ಕೆಟಲ್ಲಿ ಆಲ್ರೆಡಿ ಲಿಕ್ವಿಡಿಟಿ ಡೌನ್ ಆಗಿದೆ. ಬಿಕಾಸ್ ಈ ವೀಕ್ ಫುಲ್ ಕಂಪ್ಲೀಟ್ ಲಿಕ್ವಿಡಿಟಿ ಡ್ರಾಪ್ ಆಗೋ ಚಾನ್ಸಸ್ ವೆರಿ ಹೈ ಇದೆ. ಸೊ ಬಿ ಕೇರ್ಫುಲ್ ಟ್ರೇಡ್ ಮಾಡಲಿಕ್ಕೆ. ಆ್ಯಂಡ್ ಸೆಕೆಂಡ್ ಥಿಂಗು, ಇವತ್ತಿಂದ ಲೈಕ್ ಮಾರ್ಕೆಟಲ್ಲಿ ಲಾಟ್ ಸೈಜ್ ಕೂಡ 75 ಜಂಪ್ ಆಗಿದೆ. ಥರ್ಡ್ ಥಿಂಗು. ಸೊ ಆ್ಯಂಡ್ ಕೆಲವರು ಕೇಳಿದ್ರಿ ಒಂದು ಥಿಂಗು, ನ್ಯೂ ಇದು ಇಂಡೆಕ್ಸ್ ಬಗ್ಗೆ ಸರ್ ನೀವು ಟ್ರೇಡ್ ಮಾಡ್ತಾರೆ ಹಿಂಗೆ ಅಂತ. ನಾನು ನಿಮ್ಗಳಿಗೆ ಸಜೆಸ್ಟ್ ಮಾಡೋದಿಷ್ಟೇ, ಫಸ್ಟ್ ಆಫ್ ಆಲ್ ನ್ಯೂ ಇಂಡೆಕ್ಸ್ನ ಟ್ರೇಡ್ ಮಾಡೋ ಮೈಂಡ್ಸೆಟ್ನ ಬಿಡಿ. ಎಕ್ಸಿಸ್ಟಿಂಗ್ ಇರೋದ್ರಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟ್ ಮಾಡೋದನ್ನ ಕಲೀರಿ ಫಸ್ಟು. ಬಿಕಾಸ್ ನಾನು ಎಲ್ರಿಗೂ ಮೆಸೇಜಲ್ಲಿ ಅದು ರಿಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಓಪನ್ ಪ್ಲಾಟ್ಫಾರ್ಮಲ್ಲೇ ಹೇಳ್ತಾ ಇರೋದು. ಸೊ ಇಟ್ಸ್ ಲೈಕ್ ನಿಮಗೆ ಇದು ಹಾರ್ಶ್ ಅನ್ನಿಸ್ಬೋದು, ಬಟ್ ಇಟ್ಸ್ ನಾಟ್ ಲೈಕ್ ಎ ಹಾರ್ಶ್ ಅಂತಲ್ಲ. ಯು ಆಲ್ವೇಸ್ ಲೈಕ್ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಒಂದು ಕನ್ಸಿಸ್ಟೆನ್ಸಿನ ಬೆಳೆಸ್ಕೊಂಡ್ರೇ ನೀವು ಡೆಫಿನೆಟಾಗಿ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕಾಗೋದು. ಇಫ್ ಯು ಸಿ ಮೀ, ನಾನು ಕಳೆದ ಒಂದು ವರ್ಷದಲ್ಲಿ 3 ಸಲ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಿದ್ದೆ. ಅದು ಬಿಟ್ಟರೆ ಟೋಟಲಿ ಐ ಟ್ರೇಡೆಡ್ ಇನ್ ನಿಫ್ಟಿ. ಸೊ ಐ ನೋ ದ ನಿಫ್ಟಿ ಥಿಂಗ್. ಆ್ಯಂಡ್ ಮೋರ್ ಎವರ್ ನನಗೆ ಇವಾಗಂತೂ ಇದು ಫಿಬೋ ವಿತ್ ಸಪೋರ್ಟ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ಅಂತೂ ಇಟ್ಸ್ ಲಿಟರ್ಲಿ ನನಗೆ ಹೆಲ್ಪಿಂಗ್ ಎ ಲಾಟ್. ಐ ಆಮ್ 80 ಕ್ಲಾಸಾಗಿ ಆರಾಮಾಗಿ ಟ್ರೇಡ್ ಮಾಡ್ತಾ ಇದ್ದೀನಿ. ಲೈಕ್ ತುಂಬಾ ಐ ಆಮ್ ಫೀಲಿಂಗ್ ಮೋರ್ ಕಂಫರ್ಟಬಲ್ ಅರ್ಲಿಯರ್ ಕಂಪೇರ್ ಮಾಡಿದರೆ ಮೋರ್ ಕಂಫರ್ಟಬಲ್ ಫೀಲ್ ಮಾಡ್ತೀನಿ ಟ್ರೇಡ್ ಮಾಡೋದ್ರಲ್ಲಿ. ಸೊ ಐ ಆಮ್ ಹ್ಯಾಪಿ. ಈ ಒಂದು ಅದಕ್ಕೇ ನಾನು ಲೈಕ್ ಕ್ವಾಂಟಿಟಿ ಕೂಡ ರೆಡ್ಯೂಸ್ ಮಾಡ್ಕೊಂಡಿದ್ದು. ಬಿಕಾಸ್ ಏನು ಗೊತ್ತಾ, ನಾನು ಅಬ್ಸರ್ವೇಷನ್ ಇಷ್ಟೇ, ಕ್ವಾಂಟಿಟಿ ಹೈ ಮಾಡ್ಕೊಂಡಾಗ ನಮಗೆ ಭಯ ಜಾಸ್ತಿ ಇರುತ್ತೆ ಟ್ರೇಡ್ ಮಾಡಲಿಕ್ಕೆ. ಅದು ನಮ್ಮನ್ನು ಬಿಡ್ತಿರಲ್ಲ ಕ್ವಾಂಟಿಟಿ ಹೈ ಇದ್ದಾಗ. ಒಂದು ಸ್ಟಾಪ್ ಲಾಸ್ ಇಟ್ಟಾಯಿತು ಅಂದರೆ ಇಟ್ ಕ್ರಿಯೇಟ್ಸ್ ಫಿಯರ್ ಇನ್ ಯುವರ್ ಮೈಂಡ್. ಓಕೆನಾ? ಸೊ ಆ ಫಿಯರ್ನ ತೆಗಿಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲಿ ಇದ್ದಿದ್ರಿಂದ ನನಗೆ ಏನೋ ಅನ್ಸಲ್ಲ ಇವಾಗ. ಬಿಕಾಸ್ ಇಟ್ಸ್ ಕ್ವೈಟ್ ನಾರ್ಮಲ್ ಕ್ವಾಂಟಿಟಿ ನನಗೆ. ಆ್ಯಂಡ್ ಮೋರ್ ಎವರ್ ನಿಫ್ಟಿ ಅವರು 75 ಮಾಡಲಿ 150 ಮಾಡಲಿ ನನಗೇನು ಡಿಫ್ರೆನ್ಸ್ ಅನ್ಸಲ್ಲ. ಬಿಕಾಸ್ ನನ್ನ ಕ್ವಾಂಟಿಟಿ ಸೈಜ್ ಲಾಟ್ ಸೈಜ್ ಜಾಸ್ತಿ ಇದೆ. ಸೊ ಐ ಆಮ್ ಹ್ಯಾಪಿ. ಓನ್ಲಿ 1 ಲಾಟಲ್ಲಿ ಟ್ರೇಡ್ ಮಾಡ್ತಿದ್ದವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು. ಬಟ್ 3 to 4 ಲಾಟ್ಸ್ನ ಕಂಫರ್ಟಬಲ್ ಇದ್ದವ್ರಿಗೆ ಏನು ಅನ್ಸಲ್ಲ. ಬಿಕಾಸ್ 1 ಲಾಟಲ್ಲ ಅದು ಅಮೌಂಟ್ ಬಂದು ಹೋಗುತ್ತಲ್ಲ ಅನ್ನೋ ಥರ ಮೈಂಡ್ ಸೆಟ್ಟು. ಸೇಮ್ ವೇ ಲೈಕ್ ನೀವು ಕೂಡ ಕಲಿಯೋ ಕಡೆ ಫೋಕಸ್ ಮಾಡಿ. ಆ್ಯಂಡ್ ಮೋರ್ ಎವರ್ ನಿಮಗೆ ನ್ಯೂ ಇಂಡೆಕ್ಸ್ ಬಗ್ಗೆ ಥಿಂಕ್ ಮಾಡೋದು ಬಿಡಿ ಫಸ್ಟು. ಏನಕ್ಕೆ ಅಂದರೆ ಸೆಬಿ ಅವರು ಸ್ಮಾಲ್ ಪೀಪಲ್ಸ್ಗಳನ್ನ ಲೈಕು ಅದನ್ನು ಥಿಂಗ್ಸ್ಗಳನ್ನ ಅಟ್ಲೀಸ್ಟ್ ಲಾಸ್ ಆಗ್ತಿರೋದು ಕಡಿಮೆ ಮಾಡಬೇಕು ಅಂತ ಏನೋ ಒಂದು ಕಾನ್ಸೆಪ್ಟ್ ತಗೊಬಂದರು. ಬಟ್ NSE ಅವರು ಬ್ರೋಕರ್ಸ್ಗಳು ಅವ್ರಿಗೆ ಏನಂದರೆ ಟ್ರೇಡರ್ಸ್ಗಳು ಟ್ರೇಡ್ ಮಾಡ್ತಲೇ ಇರಬೇಕು, ದುಡ್ಡು ಕಳಿತಲೇ ಇರಬೇಕು. ಅದಕ್ಕೋಸ್ಕರ ದಟ್ ಈಸ್ ಅ ಬ್ರೋಕರ್ ಫಂಡೆಡ್ ಇಂಡೆಕ್ಸ್. ಅದು ಎಲ್ಲ ಬ್ರೋಕರ್ಸ್ಗಳು ಸೇರಿ ಮಾಡ್ಕೊಂಡಿರುವಂಥ ಫಂಡು. ಅರೌಂಡ್ ಒಂದು 250 CR 300 CR ಫಂಡ್ ಮಾಡಿ ನಮ್ಮ ಪ್ಲಾಟ್ಫಾರ್ಮಲ್ಲಿ ನಾವು ಟ್ರೇಡ್ ಮಾಡಿಸ್ತೀವಿ ಅಂತ. ನೆವರ್ ಗೋ ಇನ್ ದ ಟ್ರ್ಯಾಪ್. ನಿಫ್ಟಿಗಿಂತ ಲಿಕ್ವಿಡಿಟಿ ಬೇಕಿಲ್ಲ. ಆ್ಯಂಡ್ ಮೋರ್ ಎವರ್ ನೀವುಗಳು FIDS ಥರ 1000 CR ಹಾಕೊಂಡು ಕೂತ್ಕೊಳ್ಳಲ್ಲ. ಸೊ ಅಲ್ಲಿ ಅಷ್ಟು ಲೆವೆಲ್ಗೆ ನನಗೆ ನಿನ್ನೆ ಯೂಟ್ಯೂಬಲ್ಲಿ ಒಂದು 2-3 ವೀಡಿಯೋ ನೋಡಿ ನಗು ಬರ್ತಿತ್ತು. ಇನ್ಮೇಲೆ ನಿಫ್ಟಿ ಲಿಕ್ವಿಡಿಟಿ ಡ್ರಾಪ್ ಆಗುತ್ತೆ, ಹೊಸ ಇಂಡೆಕ್ಸ್ ಬಂತು ಹಂಗೆ ಅಂತ. ನಿಫ್ಟಿ ನೆವರ್ ಡ್ರಾಪ್ಸ್. ಬಿಕಾಸ್ ನಿಫ್ಟಿ 50 ಈಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕಾನಮಿ. ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನಿಫ್ಟಿ 50ಯಲ್ಲಿರೋ 50 ಕಂಪನೀಸ್ ಏನಿದಾವಲ್ಲ, ದಟ್ ಈಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕಾನಮಿಯಲ್ಲಿ ಒನ್ ಆಫ್ ದಿ ಬಿಗ್ ರೋಲ್ನ ಪ್ಲೇ ಮಾಡ್ತಿದ್ದಾವೆ. ಸೊ ಹಾಗಾಗಿನೇ ಯಾವತ್ತಿಗೂ ನಿಫ್ಟಿ 50ನ ನೀವು ಡಿಗ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಹೇಳೋದು, ನೀವು ಇನ್ನೂ ಟಿಪ್ ಆಫ್ ದಿ ಐಸ್ಬರ್ಗಲ್ಲೇ ಇರ್ತಿರೋ ಹೊರತು ಮಾರ್ಕೆಟಲ್ಲಿ ದಿನ ನ್ಯೂಸ್ಗಳು ಏನಾಗ್ತಿದ್ವಿ ಅದು ಇದು ಅಂತ ನೋಡೋದು ಬಿಟ್ಟು, ಇಫ್ ಇಟ್ ಇಸ್ ತುಂಬ ಸಿಂಪಲ್ ಲಾಜಿಕ್ಸ್ನ ಇಂಟ್ರಾಡೇ ಟ್ರೇಡಿಂಗಲ್ಲಿ ಅಪ್ಲೈ ಮಾಡ್ಕೊಂಡಷ್ಟು ಈಸಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಯಾವುದೇ ನ್ಯೂಸ್ ಅದು ಇದನ್ನು ಟ್ರೇಡ್ ಮಾಡೋಕ್ಕೆ ಹೋಗೋದಿಲ್ಲ. ಐ ಫೀಲ್ ಇಟ್ ಲೈಕ್ ಎ ಪಿಕ್ಚರ್ ಪರ್ಫೆಕ್ಟ್. ಪ್ರೈಸ್ ಆ್ಯಕ್ಷನ್ಸ್ ಎಲ್ಲಿ ಬರುತ್ತೆ ಅದನ್ನು ನೋಡ್ಕೊಂಡು ನಾನು ಟ್ರೇಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗಳು ಕೂಡ ಹೇಳೋದಿಷ್ಟೇ, ಯು ಜಸ್ಟ್ ಮೇಕ್ ಇಟ್, ಕೀಪ್ ಇಟ್ ಒನ್ ಕಾನ್ಸೆಪ್ಟ್, ಒನ್ ಮೈಂಡ್ ಸೆಟ್, ಒನ್ ಸೈಕಾಲಜಿ. ಇಟ್ ಈಸ್ ಅ ಪ್ರಾಫಿಟ್ ಆರ್ ಲಾಸ್. ಇಟ್ ವಿಲ್ ಮೇಕ್ಸ್ ನಿಮಗೆ ಎಲ್ಲ ದಿನವೂ ಪ್ರಾಫಿಟ್ ಮಾಡೋದಲ್ಲೇ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ, ಎಲ್ಲ ದಿನವೂ ಲಾಸ್ ಮಾಡಲಿಕ್ಕೂ ಆಗೋಲ್ಲ. ಟಿಲ್ ಡೇಟ್ ಈ ಮಂತಲ್ಲಿ ನಾನು 2 ಲಾಸ್ ಎತ್ಕೊಂಡಿದ್ದೀನಿ. ಐ ಆಮ್ ಹ್ಯಾಪಿ ವಿತ್ ದಟ್. 2 ಲಾಸಿಂದ ಐ ಲಾಸ್ಟ್ ಅರೌಂಡ್ 25 to 26 ಆಯಿತು, ಒಂದು 30,000ನೇ ಲಾಸ್ ಮಾಡ್ಕೊಂಡಿರ್ಬೋದೇನೋ. ಬಟ್ ಪ್ರಾಫಿಟ್ ನಾನು ಒಂದು 20 ಟ್ರೇಡಿಂಗ್ ಸೆಷನ್ಸ್ ಇಟ್ಕೊಂಡ್ರು 18 ಟ್ರೇಡಿಂಗ್ ಸೆಷನ್ ನಾನು ಪ್ರಾಫಿಟ್ ಮಾಡಿರ್ತೀನಿ. ಸೊ ಹಾಗಾಗಿನೇ 18 ಟ್ರೇಡಿಂಗ್ ಸೆಷನ್ ಪ್ರಾಫಿಟ್ ಮಾಡಿದ್ದೀನಿ ಅಂದರೆ ಇಟ್ ಮೀನ್ಸ್ ನನಗೆ ಆ 30,000 ರೂಪಾಯಿ ಏನೂ ಅನಿಸೋದಿಲ್ಲ. ಓಕೆ ಫೈನ್. ಬಿಕಾಸ್ ಅವತ್ತಿನ ಆ 2 ಡೇಸಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದೆ ಅನ್ನೋದು ಐ ಹ್ಯಾವ್ ಲರ್ನ್ಡ್. ಸೊ ಆ 2 ಡೇಸ್ ಮಿಸ್ಟೇಕ್ ಏನು ಅನ್ನೋದು ನನಗೆ ಗೊತ್ತಾಯಿತು. ಸೊ ಆ 2 ಡೇಸ್ ಮಿಸ್ಟೇಕ್ ಏನು ಅಂತ ನನಗೆ ಗೊತ್ತಾಗ್ತಿದ್ದಂಗೆ ಐ ಆಮ್ ಹ್ಯಾಪಿ ಆ್ಯಂಡ್ ಐ ಜಸ್ಟ್ ವೆಯ್ಟೆಡ್ ಫಾರ್ ಮೈ ಆಪರ್ಚುನಿಟೀಸ್ ಪ್ರಾಪರ್ಲಿ.
ಸೊ ಒಂದು ಮಂತ್ಲಿ ಎಕ್ಸ್ಪೈರಿ ದಿನ, ಮಂತ್ಲಿ ಎಕ್ಸ್ಪೈರಿಯಲ್ಲಿ ನಿಮಗೆ ತುಂಬ ಸಲ ಹೇಳಿದೆ ಮಂತ್ಲಿ ಎಕ್ಸ್ಪೈರಿ ಆಲ್ವೇಸ್ ಸ್ಕೇರಿ ಅದನ್ನ ಏಕೆ ಅಂದರೆ ಬಿಕಾಸ್ ದೆರ್ ಇಸ್ ನೋ ಪ್ರೈಸ್ ಆಕ್ಷನ್ ವ್ಯಾಲಿಡ್ ಇನ್ ಮಂತ್ಲಿ ಎಕ್ಸ್ಪೈರೀಸ್. ಸೊ ಅದಕ್ಕೋಸ್ಕರನೇ ಮಂತ್ಲಿ ಎಕ್ಸ್ಪೈರಿ ದಿನ ಭಯದಲ್ಲೇ ಟ್ರೇಡ್ ಮಾಡೋದು. ನಾನೇ ಅಷ್ಟು ಕಾನ್ಫಿಡೆನ್ಸ್ ಇದ್ದವನು ಕೂಡ ಭಯದಲ್ಲಿ ಟ್ರೇಡ್ ಮಾಡ್ತಿರ್ತೀನಿ, ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಹೆಂಗೆ ಕ್ಯಾಂಡಲ್ ರಿವರ್ಸ್ ಆಗ್ತವೆ ಅಂತ ಗೊತ್ತಿಲ್ಲ. ಅವತ್ತಿನ ನೀವು ವೀಡಿಯೋ ಹೋಗಿ ನೋಡಿದರೆ ನಾನು ಕ್ಲಿಯರ್ ಪಿಕ್ಚರ್ ಪರ್ಫೆಕ್ಟಾಗಿ ಹೌದೇ ಮ್ಯಾನಿಪ್ಯುಲೇಟೆಡ್ ಅನ್ನೋದು ಕೂಡ ಗೈಡ್ ಮಾಡಿದ್ದೀನಿ. ಓಕೆ, ಲೈಕ್ ಕಲಿಯೋ ಅಂಥವ್ರು 24 ಮುಗ್ದೋಗ್ತಿದೆ. ಸೊ 24ಅಲ್ಲಿ ಏನಾಗಿದೆ ನೆಗೆಟಿವ್ ಆರ್ ಪಾಸಿಟಿವ್ ಯು ಜಸ್ಟ್ ಎಲ್ಲದನ್ನೂ ಸೈಡ್ಗೆ ಬುಕ್ಕಲ್ಲಿ ಪೇಜ್ಗಳನ್ನ ತಿರುವಾಕಿ ಲೆಟ್ ಸ್ಟಾರ್ಟ್ ವಿತ್ ನ್ಯೂ ಬಿಗಿನಿಂಗ್, ನ್ಯೂ ಕಾನ್ಸೆಪ್ಟ್, ನ್ಯೂ ಥಿಂಗ್ಸ್ ವಿತ್ 25. ಸೊ ಸಿಂಪಲ್ ಮಾಡ್ಕೊಳ್ಳಿ. ನಾನು ನಿಮಗೆ ಯಾರಿಗೂ ಇಲ್ಲಿ ಲೈಕ್ ನಾನು 25ಅಲ್ಲಿ ನಿಮ್ಮನ್ನು ರಾಕೆಟ್ ಮಾಡ್ತೀನಿ, ಜಾಕ್ಮಟ್ ಮಾಡಿಸ್ತೀನಿ ಅಂತ ಹೇಳ್ತಾ ಇಲ್ಲ. ಇರೋದನ್ನ ಸೇಮ್ ಇದೇ ಕಾನ್ಸೆಪ್ಟ್ನ ಕಲಿಸ್ತೀನಿ, ಬಿಕಾಸ್ ಇಟ್ ವೆರಿ ಸಿಂಪಲ್, ವೆರಿ ಈಸಿ ಆಗಿದೆ ನನಗೂ ಇದು ಟ್ರೇಡಿಂಗ್ ಮಾಡಲಿಕ್ಕೆ, ಅದಕ್ಕೋಸ್ಕರ ಅಷ್ಟೇ. ಓಕೆ, ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಹೇಳೋದಾದರೆ ಹ್ಯಾಪಿ ಡನ್ ಫಾರ್ ದ ಡೇ. ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಇಲ್ಲ, ಜಸ್ಟ್ ಮೇಡ್ ಇಟ್ 16,000. ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಕೂಡ ಇಲ್ಲ. ಬಟ್ ಇಫ್ ಐ ಕುಡ್ ಹೋಲ್ಡ್ ಇಟ್ ವಿಲ್ ಬಿ 30,000. ನಿಜ ಹೇಳ್ತೀನಿ, ಅದನ್ನು ಹೋಲ್ಡ್ ಮಾಡಿದರೆ 30,000 ಆಗ್ತಿತ್ತು. ಬಿಕಾಸ್ ನಾನು ಟ್ರೇಡ್ ಮಾಡಿರೋದು ಕಾಲ್ ಸೈಡಲ್ಲಿ, ಬೆಳಿಗ್ಗೆ ಪುಟ್ ಸೈಡ್ ಟ್ರೇಡ್ ಆಪರ್ಚುನಿಟಿ ಮಿಸ್ ಆಗಿತ್ತು, ಬಿಕಾಸ್ ನಾನು ಮಾರ್ಕೆಟ್ಗೆ ಸ್ವಲ್ಪ ಲೇಟಾಗಿ ಬಂದೆ ಇವತ್ತು. ಸೊ ಹಾಗಾಗಿನೇ ನನಗೆ ಬೆಳಿಗ್ಗೆ ಪುಟ್ ಸೈಡ್ ಆಪರ್ಚುನಿಟಿ ಮಿಸ್ ಆಗಿತ್ತು. ಅದಾದಮೇಲೆ ಸುಮ್ಮನೆ ಕೂತಿದೆ, ಬಿಕಾಸ್ ಮಾರ್ಕೆಟ್ ಏನು ಮಾಡುತ್ತೋ ಗೊತ್ತಾಗ್ತಿಲ್ಲಪ್ಪ, ಸುಮ್ಮನೆ ಲೆಟ್ ವೆಯ್ಟ್ ಫಾರ್ ದ ರೈಟ್ ಆಪರ್ಚುನಿಟಿ ಅಂತ. ಸೊ ರೈಟ್ ಆಪರ್ಚುನಿಟಿನೂ ಸಿಕ್ತು ನನಗೆ. ಕೆಲವರು ಸ್ಟೂಡೆಂಟ್ಸ್ಗಳ ಮೆಸೇಜ್ಗಳು ಅವ್ರು ಏನು ಟ್ರೇಡ್ ಮಾಡಿದ್ದಾರೆ ಸೇಮ್ ಲೆವೆಲ್ ನಾನು ಕೂಡ ಟ್ರೇಡ್ ಮಾಡಿದ್ದೀನಿ. ಮಾರ್ಕೆಟ್ ಗಿವನ್ ವೆರಿ ಗುಡ್ ಫಾಸ್ಟ್ ಮೂವ್, ಐ ಆಮ್ ಹ್ಯಾಪಿ ವಿತ್ ಇಟ್. ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಇಲ್ಲ. ಓಕೆ, ಎಲ್ಲಿ ಹೇಗೆ ಟ್ರೇಡ್ ಮಾಡಿದ್ದೀನಿ ಮತ್ತು ಎಲ್ಲಿ ಯಾರು ಟ್ರ್ಯಾಪ್ ಆಗಿದ್ದಾರೆ ಎರಡೂ ಕೂಡ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಮಾರ್ಕೆಟಲ್ಲಿ ನಾನು ಸ್ಟೂಡೆಂಟ್ಸ್ಗಳಿಗೆ ಹೇಳಿದೆ, ಮಾರ್ಕೆಟ್ ಏನಾದರೂ ಲೈಕ್ ಫ್ಲಾಟಿಶ್ ಓಪನ್ ಆಗಿ ಮಾರ್ಕೆಟ್ ವಿಲ್ ಸ್ಟಾರ್ಟ್ಸ್ ಟ್ರೇಡಿಂಗ್ ಫಸ್ಟ್ ಪ್ರೈಸ್ ಆಕ್ಷನ್ ಪ್ರಕಾರ ದಿಸ್ ಈಸ್ ಅವರ್ ಪ್ರೈಸ್ ಆಕ್ಷನ್ ಟ್ರೇಡ್. ಇಲ್ಲಿಂದ ಯಾರು ಟ್ರೇಡ್ ತೊಗೊಂಡಿದ್ದಾರೆ ದಿಸ್ ಈಸ್ ಮೋರ್ ದ್ಯಾನ್ ಎನಫ್ ಟು ಎಂಡ್ ಆಫ್ ದಿ ಡೇ ಟುಡೇ. ಸೊ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಇಲ್ಲ. ನಾನು ಇಲ್ಲೇ ಟ್ರೇಡ್ ಮಾಡ್ತಿದ್ದೆ ಇದ್ದಿದ್ರೆ ಕೂಡ ಫಸ್ಟು ಒಂದು 25 ನಿಮಿಷದಲ್ಲಿ ನಂದು ಟ್ರೇಡೇ ಮುಗ್ದೋಗಿರೋದು. ಬಟ್ ಏನು ಮಾಡೋಣ, ಬಿಕಾಸ್ ಐ ಮಿಸ್ಡ್ ಇಟ್. ನಾನು ಬಂದು ನೋಡಿದಾಗ ಮಾರ್ಕೆಟ್ ರನ್ ಆಗ್ತಿದ್ದು ಇಲ್ಲಿ ರನ್ ಆಗ್ತಿತ್ತು. ಸೊ ಈ ಲೆವೆಲ್ ರನ್ ಆಗ್ತಿದೆ ಆಲ್ರೆಡಿ. ಲೈಕ್ ಮಾರ್ಕೆಟಲ್ಲಿ ಶಾರ್ಪ್ ಸೆಲ್ಲಿಂಗ್ ಬಂದಿದೆ. ದಿಸ್ ಈಸ್ ಕೈಂಡ್ ಆಫ್ ಎ ಪುಲ್ ಬ್ಯಾಕ್. ಓಕೆನಾ, ಸೊ ಪುಲ್ ಬ್ಯಾಕ್ ಇನ್ ದ ಸೆನ್ಸ್ ನನಗೆ ಮೈಂಡಲ್ಲಿ ಇದ್ದಿದ್ದೇನು, ಶಾರ್ಪ್ ಸೆಲ್ಲಿಂಗ್ ಬಂದಾಯಿತು, ದಿಸ್ ಈಸ್ ದ ಪುಲ್ ಬ್ಯಾಕ್. ಓಕೆ, ಇಫ್ ಇಟ್ ಈಸ್ ಬ್ರೇಕ್ಸ್ ದಿಸ್ ಡೆಫಿನೆಟಾಗಿ ಹೋಗಿ ಒಂದು ಸೆಲ್ಲಿಂಗ್ ಸೈಡ್ ನೋಡೋಣ, ಬಿಕಾಸ್ ಮಾರ್ಕೆಟಲ್ಲಿ ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಅಂತ. ಬಟ್ ಮಾರ್ಕೆಟ್ ಏನು ಮಾಡ್ತು, ಅಗೇನ್ ಯೂ ಟರ್ನ್ ಇನ್ ದ ಸೆನ್ಸ್ ವಾಟ್, ನಿಮಗೆ ಇಲ್ಲಿ ಆಲ್ರೆಡಿ ಸೆಲ್ ಮಾಡಿದ್ದವ್ರನ್ನೆಲ್ಲರೂ ಇಲ್ಲಿ ಸ್ಟಾಪ್ ಲಾಸ್ ಎತ್ತಾಕಿದೆ. ಸೊ ಸೆಕೆಂಡ್ ಲೆವೆಲ್ ಆಫ್ ಸೆಲ್ಲರ್ಸ್ ಕೂಡ ಇಲ್ಲಿ ಟ್ರೈ ಮಾಡಿದ್ದಾರೆ. ಸೊ ಮತ್ತೆ ನಮ್ಮದು ಈ ಲೈನ್ಸಲ್ಲಿ ಕೂಡ ಪಿಕ್ಚರ್ ಪರ್ಫೆಕ್ಟಾಗಿ ನೋಡಿ, ಲೈನ್ಸ್ಗಳು ಎಷ್ಟು ನೀಟಾಗಿ ಸಪೋರ್ಟ್ ರೆಸಿಸ್ಟೆನ್ಸಾಗಿ ಆ್ಯಕ್ಟಿವೇಟ್ ಮಾಡ್ತಿದ್ದಾವೆ ಅಂತ. ಸೊ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಏನಾಗ್ಬೋದು ಅಂತ. ಯಾವಾಗ ಮಾರ್ಕೆಟ್ ಇಲ್ಲಿ ಒಂದು 2-3 ಕ್ಯಾಂಡಲ್ ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, 2 ಪ್ರಾಬಬಿಲಿಟಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇಲ್ಲಿ. ಒಂದು ಪ್ರಾಬಬಿಲಿಟಿ ಏನು, ಮಾರ್ಕೆಟಲ್ಲಿ ಆಲ್ರೆಡಿ ಲೈಕ್ ಇಲ್ಲಿಗೆ ಸ್ಟಾಪ್ ಲಾಸ್ ಇಟ್ಕೊಂಡಿರ್ತಾರಲ್ಲ, ಈಗ ಬಿಗ್ ಪ್ಲೇಯರ್ಸ್ಗಳು ಯಾರಾದರೂ ಲೈಕ್ ಇವತ್ತಿನವ್ರನ್ನ ನಾನು ಕನ್ಸಿಡರ್ನೇ ಮಾಡ್ತಿಲ್ಲ, ಇವತ್ತಿನವರು ಬೆಳಿಗ್ಗೆ ಪ್ರೀಮಿಯಮ್ ತೊಗೊಂಡವ್ರಿಗೆ ಟ್ರೇಡ್ ಲಾಸ್ ಆಗಿದೆ. ಈಸ್ ದ ಫೆಲೋ, ಯಾರು ಇಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ತಂದಿರ್ತಾನಲ್ಲ ಅವನ ಮೈಂಡ್ ಸೆಟ್ಟಲ್ಲಿ ಕೂಡ ಇರುತ್ತೆ, ಇಫ್ ಇಟ್ ಈಸ್ ಬ್ರೇಕ್ಸ್ ಟುಡೇಸ್ ಹೈ ದೇ ಆರ್ ಗೋಯಿಂಗ್ ಟು ಎಕ್ಸಿಟ್ ದೇರ್ ಪೊಸಿಷನ್ ವಿತ್ ಪ್ರಾಫಿಟ್. ಲಾಸ್ ಅಲ್ಲ, ಯಾಕೆಂದರೆ ಅವರು ಲಾಸಲ್ಲಿ ಇಲ್ಲ. ಸೊ ಪೊಸಿಷನ್ನ ಸ್ಕ್ವೇರ್ ಆಫ್ ಮಾಡೋಣ, ಲೆಟ್ಸ್ ಥಿಂಕ್ ಫಾರ್ ಇಟ್. ಬಿಕಾಸ್ ದೇರ್ ಎಕ್ಸ್ಪೆಕ್ಟೇಷನ್ ಇಲ್ಲಿ ತನಕ ಮಾರ್ಕೆಟ್ ಮೂವ್ ಆಗಿದ್ದನ್ನು ಪ್ರಾಫಿಟ್ ಬುಕ್ ಮಾಡೋದಲ್ಲೇ ಇದ್ದವ್ರು ಇರ್ಬೋದು ಚಾನ್ಸಸ್ ಅನ್ನೋದು. ಅದೇ ರೀಸನ್ಗೆ ನಾನೇನು ಮಾಡಿದೆ, ಇಲ್ಲಿ ಹೋಲ್ಡ್ ಮಾಡ್ಬೇಕಾದ್ರೆ ಐ ಟು ಕಟ್ ರೇಟ್. ಓಕೆನಾ, ಒಂದು ಮೇಲೆ ಮಾರ್ಕೆಟ್ ಸ್ವಲ್ಪ ಜಂಪ್ ಆಗ್ತಿದ್ದಂಗೆ ಒಂದು ಟ್ರೇಡ್ ತೊಗೊಂಡ್ರೆ ಇಟ್ಸ್ ಅ ರಿಸ್ಕಿ ಟ್ರೇಡ್ ಕೂಡ ಹೌದು. ಏನಕ್ಕೆ ಅಂದರೆ ಮಾರ್ಕೆಟ್ ಇನ್ನೂ ಆಪ್ಷನ್ ಸೆಲ್ಲರ್ ಝೋನಿಗೆ ಬಂದು ನಿಲ್ತಾ ಇದೆ, ಎಕ್ಸಾಕ್ಟ್ ಆಪ್ಷನ್ ಸೆಲ್ಲರ್ ಝೋನು. ಅಂಟಿಲ್ ಅನ್ಲೆಸ್ ದಿಸ್ ಲೆವೆಲ್ ಬ್ರೇಕ್ಔಟ್ ಆಗೋವರೆಗೂ ಆಪ್ಷನ್ ಬೈಯರ್ಗೆ ಈಸಿ ಆಗಲ್ಲ ಮಾರ್ಕೆಟ್ ಇವತ್ತು. ಸೊ ಗೊತ್ತಿರೋ ವಿಷಯನೇ. ಸೊ ಅದಕ್ಕೆ ಒಂದು ಸ್ಮಾಲ್ ರಿಸ್ಕ್ ತೊಗೊಳ್ಳೋಣ, ಬಿಕಾಸ್ ಇಫ್ ಇಟ್ ಈಸ್ ಬ್ರೇಕ್ಸ್ ಟುಡೇ ಹೈ ಒಂದು ಪ್ರೀಮಿಯಮ್ ಮೂವ್ ಆಗುತ್ತೆ ಅನ್ನೋದು ಮೈಂಡ್ ಸೆಟ್ಟಲ್ಲಿತ್ತು. ಅದೇ ರೀಸನ್ಗೆ ನಾನು ಇಲ್ಲಿ ಟ್ರೇಡ್ ಎತ್ಕೊಂಡೆ. ಮಾರ್ಕೆಟು ಸ್ವಲ್ಪ ಶಾರ್ಪ್ ಮೂವ್ ಆಯಿತು, ಐ ಗಾಟ್ ಇಟ್ ಆನು 15 ಪಾಯಿಂಟ್ಸ್ ತೋರಿಸ್ತಿತ್ತು, ಬುಕ್ ಮಾಡಿಬಿಡೋಣ ಬಿಕಾಸ್ ದಿನ ಟಾರ್ಗೆಟ್ ತೋರಿಸ್ತಿದೆ, ತೊಗೊಂಬಿಡೋಣ ಅಂತ. ನಾನು ಎಕ್ಸಿಟ್ ಆದೆ, ಬ್ಯಾಡ್ ಲಕ್ ಅಂದ್ರೆ ಅದೇ ಅನ್ಸುತ್ತೆ ಮೋಸ್ಟ್ಲಿ. ಎಕ್ಸಿಟ್ ಆಗ್ತಿದ್ದಂಗೆ ಇನ್ನೂ 15 ಪಾಯಿಂಟ್ ವಿತಿನ್ ಅ ಸೆಕೆಂಡ್ ಮೂವ್ ಆಯಿತು. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಪಾಲಿಗೆ ಬಂದಿದ್ದು ಇವತ್ತು ಇಷ್ಟೇ. ಇದನ್ನೇ ನಮ್ಮ ಮೃಷ್ಟಾನ್ನ ಭೋಜನ ಪಂಚಾಮೃತ. ಸಾಕು, ಯಾವನೂ ಕೊಡಲ್ಲ 15,000 ದಿನಕ್ಕೆ, ಸಾಕಪ್ಪ ಅಂತ ಆ ಕಣ್ಣು ಮುಚ್ಕೊಂಡು ಆರಾಮಾಗಿ ಹ್ಯಾಪಿಯಾಗಿ ಜಸ್ಟ್ ಕ್ಲೋಸ್ ಫಾರ್ ದ ಡೇ. ಇಲ್ಲಿ ಏನಕ್ಕೆ ಬರ್ತಾ ಇದೆ ಶಾರ್ಪ್ ಸೆಲ್ಲಿಂಗು, ವೈ ದಿಸ್ ಈಸ್ 3 ಕ್ಯಾಂಡಲ್ಸ್ ಆರ್ ಸೋಲ್ಡ್ ಆಫ್. ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಅದನ್ನು ಕೂಡ. ಮಾರ್ಕೆಟಲ್ಲಿ ಇಲ್ಲಿಂದ ಮೇಲಕ್ಕೆ ಹೋದರೆ ಬೈಯರ್ಸ್ ತುಂಬ ಡಾಮಿನೇಟ್ ಮಾಡಿ ಮೂವ್ ಆಗೋ ಚಾನ್ಸಸ್ ಇದೆ. ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ಸೆಲ್ಲರ್ ಝೋನ್, ಆಯಿತಾ. ದಿಸ್ ಈಸ್ ಅ ಪಿಕ್ಚರ್ ಪರ್ಫೆಕ್ಟ್ ಸೆಲ್ಲರ್ ಝೋನ್. ಹೈ ಆ್ಯಂಡ್ ಲೋ ಮಾರ್ಕೆಟ್ ಕ್ರಿಯೇಟ್ ಮಾಡಿದೆ, ಸೆಲ್ಲರ್ ಝೋನಲ್ಲಿದೆ. ಸೊ ಪಿಕ್ಚರ್ ಪರ್ಫೆಕ್ಟ್ ಸೆಲ್ಲರ್ ಝೋನಲ್ಲಿದೆ ಅಂದಾಗ ಮಾರ್ಕೆಟಲ್ಲಿ ಆಬ್ವಿಯಸ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗೇ ಆಗ್ತಾರಲ್ಲ. ಸೊ ಬಿಗ್ ಪ್ಲೇಯರ್ ಇಲ್ಲಿ ಟ್ರೈ ಮಾಡ್ದ,
ಇವಾಗ ಇಲ್ಲಿ ಟ್ರೈ ಮಾಡ್ತಿದ್ದಾನೆ. ಈಸಿಯಾಗಿ ಮಾರ್ಕೆಟಲ್ಲಿ ಈಸ್ ಗೆಟಿಂಗ್ ಪುಲ್ ಬ್ಯಾಕ್ ಆ್ಯಂಡ್ ಈಸ್ ಲೈಕ್ ಎಕ್ಸಾಕ್ಟಾಗಿ ನಮಗೆ ನಾವೇನು ಹೇಳ್ಬೋದು, ದಿಸ್ ಈಸ್ ಕೈಂಡ್ ಆಫ್ ಎ 61% 50% ಲೆವೆಲ್ ಏನಿದೆಯಲ್ಲ ಅಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಮಾಡ್ತಿದ್ದಾನೆ. ಯಾರು ಪ್ರಾಫಿಟ್ ಬುಕ್ ಮಾಡಿದ್ನಲ್ಲ ಅಗೇನ್ ಈಸ್ ಪುಟಿಂಗ್ ಮನಿ ಹಿಯರ್. ಸೊ ಮೈಂಡ್ ಸೆಟ್ ಲಾಜಿಕ್ ಏನು, ಈಗ ಅವನು ದುಡ್ಡು ಹಾಕ್ತಿದ್ದಾನೆ, ಇಲ್ಲಿ ನಮ್ಗೆ ಆಪ್ಷನ್ ಬೈರಿಗೆ ಟ್ರೇಡ್ ಮಾಡೋಕ್ಕಾಗತ್ತಾ? ಲಿಕ್ವಿಡಿಟಿ ವಾಲ್ಯೂಮು ಎರಡೂ ಡ್ರಾಪ್ ಆಗಿದೆ ಈ ವೀಕ್ ಎಂಡ್ ತನಕ. ನನ್ನ ಪ್ರಕಾರ ಫಸ್ಟ್ ವೀಕ್ ಅಂದರೆ ನೆಕ್ಸ್ಟು 6ನೇ ತಾರೀಕಿಂದ ವಾಲ್ಯೂಮ್ ಜಂಪ್ ಆಗುತ್ತೆ, ಆವಾಗ ಲಿಕ್ವಿಡಿಟಿ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಮಾರ್ಕೆಟಲ್ಲಿ. ಸೊ ಇವಾಗ ಲಿಕ್ವಿಡಿಟಿ ಏನು ಡ್ರಾಪ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಬಿಕಾಸ್ ಈಸಿಯಾಗಿ ನಾವು ಎಲ್ಲಿ ಆರ್ಡರ್ ಪಂಚ್ ಮಾಡ್ತಿದ್ವಿ ಅಲ್ಲಿಗೆ ಟ್ರೇಡ್ ಸಿಗ್ತಾ ಇದೆ ಅಂದರೆ ಲಿಕ್ವಿಡಿಟಿ ಡ್ರಾಪ್ ಆಗಿಲ್ಲ ಅಲ್ಲ. ಸೊ ಈ ವಾಲ್ಯೂಮ್ ಡ್ರಾಪ್ ಆಗಿದೆ ಬಿಕಾಸ್ ಬಿಗ್ ಪ್ಲೇಯರ್ಸ್ಗಳು ಆರ್ ಇನ್ ರೆಸ್ಟ್, ಓಕೆನಾ. ಸೊ ಅದಕ್ಕೋಸ್ಕರನೇ ಸೊ ಲೆಟ್ಸ್ ವೆಯ್ಟ್ ಅಂತ. ಅದಕ್ಕೇ ಕೆಲವರು ಏನಂದರೆ ದೊಡ್ಡವರು, ತುಂಬ ದೊಡ್ಡವರು ಕಡಿಮೆ ಟ್ರೇಡ್ ಮಾಡ್ತಿದ್ದಾರೆ ಅಂದಾಗ ಈ ಥರದ ಆಪರ್ಚುನಿಟಿನ ಹುಡುಕ್ತಾ ಇರ್ತಾರೆ. ಸೊ ಅದಕ್ಕೆ ದೇ ಆರ್ ಪುಟ್ ಎ ವೆರಿ ಬಿಗ್ ಅಮೌಂಟ್ನ ಇಲ್ಲಿ ಪುಷ್ ಮಾಡಿದ್ದಾರೆ. ಏನು ಮಾರ್ಕೆಟ್ ಬ್ರೇಕ್ಔಟ್ ಆಯಿತು ಅಂತ ಎಲ್ಲರೂ ಇವತ್ತಿನ ಹೈ ಬ್ರೇಕ್ಔಟ್ ಆಯಿತು ಅಂತ ಟ್ರೇಡ್ ತೊಗೊಂಡವ್ರು ನೋಡಿ, ಅವರೆಲ್ಲರದ್ದು ಸ್ಟಾಪ್ ಲಾಸ್ ಇಟ್ಟಾಯಿತು. ಇಟ್ ಮೀನ್ಸ್ ಇವಾಗ ಏನಾಗಿದೆ, ಇಲ್ಲಿಂದ ಬೈ ಮಾಡ್ಕೊಂಡು ಹೋದವನು ಪ್ರಾಫಿಟ್ ಬುಕ್ ಮಾಡಿದರೆ ಬುದ್ಧಿವಂತ, ಇಲ್ಲಾಂದ್ರೆ ಅವ್ನು ಕಾಸ್ಟಲ್ಲಿ ಎಕ್ಸಿಟ್ ಆಗಬೇಕು, ಓಕೆನಾ. ಸೊ ಸೆಲ್ ಮಾಡ್ಕೊಂಡು ಹೋದವನು ಆಲ್ರೆಡಿ ಈ ಟುಕ್ಕ ಸ್ಟಾಪ್ ಲಾಸ್ ತೊಗೊಳ್ಳೇಬೇಕು, ಬಿಕಾಸ್ ಈ ಕ್ಯಾಂಡಲ್ ತುಂಬ ಫಾಸ್ಟ್ ಮೂವ್ ಆಯಿತು, ತುಂಬ ಸ್ಟಾಪ್ ಲಾಸ್ಗಳನ್ನ ಹಿಟ್ ಕೂಡ ಮಾಡ್ತು. ಪ್ರೀಮಿಯಮು ಇಲ್ಲಿಂದ ಏನು ಮೂವ್ ಆಗದಲ್ಲೇ ಕೂತಿತ್ತಲ್ಲ ಪ್ರೀಮಿಯಮು, ಇದು ಒಂದೇ ಕ್ಯಾಂಡಲಲ್ಲಿ ಮೂವ್ ಆಯಿತು ಪ್ರೀಮಿಯಮು, ದಟ್ಸ್ ಮೈಂಡ್ ಸೆಟ್, ಓಕೆನಾ. ಸೊ ಅದನ್ನೇ ಹೇಳೋದು, ವಿತೌಟ್ ರಿಸ್ಕ್ ಏನೂ ಆಗೋದಿಲ್ಲ, ಓಕೆನಾ. ನಿಮಗೆ ನೀರಿಗೆ ಇಳಿದಲೇ ಈಜು ಕಲಿಯೋಕ್ಕಾಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಯಾವಾಗಲೂ ತುಂಬ ಜನದ ಈ ವರ್ಡ್ನ ಕೇಳಿರ್ತೀರ ನೀವುಗಳು ಕೂಡ, ನೀರಿಗೆ ಇಳಿದಲೇ ಆಳನೂ ಗೊತ್ತಾಗಲ್ಲ, ಈಜು ಕೂಡ ಕಲಿಯೋಕ್ಕಾಗಲ್ಲ. ಸೇಮ್ ವೇ ಬಿಸ್ನೆಸ್ಸಿಗೆ ಇಳಿದಲೇ ಅದ್ರ ಪ್ರಾಫಿಟ್ ಎಂಜಾಯ್ಮೆಂಟು ಗೊತ್ತಾಗಲ್ಲ, ಅದ್ರ ಲಾಸ್ ಕೂಡ ನಮಗೆ ಅರ್ಥ ಆಗಲ್ಲ, ಓಕೆನಾ. ಸೊ ನಾವು ಕನಸಾಗೇ ಕಾಣ್ತಾ ಇರ್ತೀವಿ, ನಾನು ಬಿಸ್ನೆಸ್ ಮಾಡಬೇಕು ಅಂತ, ಬಟ್ ಅದಕ್ಕೆ ಇಳಿದ್ರೆ ತಾನೇ ಗೊತ್ತಾಗೋದ್ರು ಅವು ಡೀಪ್ ಶಿಟ್ ಇಟ್ ಈಸ್. ಸೊ ಅದರಲ್ಲಿ ಎಂಜಾಯ್ಮೆಂಟ್ ಕೂಡ ಎಷ್ಟಿದೆ, ಅದರಲ್ಲಿ ನಿಮ್ಮದೇ ಆದಂಥ ಕಷ್ಟಗಳು ಎಷ್ಟು ಕೂಡ ನೀವು ಫೇಸ್ ಮಾಡ್ತೀರ ಅಂತ, ಬೋತ್ ಥಿಂಗ್ಸ್ ಇದ್ದೇ ಇರುತ್ತೆ. ನೀವು ಲೈಫಲ್ಲಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಅಂದರೆ ಈ ಸ್ಕೇಲಿಂದ ಬರಲ್ಲಲ್ಲ. ಯಾವುದನ್ನೇ ಆದರೂ ಅಷ್ಟೇ, ನೀವು ಯಾವುದನ್ನೇ ಆದರೂ ದ್ವೇಷಿಸೋದಕ್ಕಿಂತ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೇನೆ ಅದು ನಿಮ್ಮನ್ನು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಟ್ಸ್ ವೇ ಯು ನೀಡ್ ಟು ಚೇಂಜ್. ಲೈಫ್ನ ಚೇಂಜ್ ಮಾಡ್ಕೊಳ್ಳಿ. ಫ್ಯೂಚರ್ ಹಿಂಗೆ ಇರೋದಿಲ್ಲ. ನಮ್ಮ ಅಪ್ಪ ಅಮ್ಮ ನೋಡಿರೋ ಫ್ಯೂಚರ್ಗಳು ನಾವು ನೋಡೋಕ್ಕೆ ಸಾಧ್ಯವೂ ಇಲ್ಲ. ನಾವು ಚಿಕ್ಕ ಹುಡುಗರಲ್ಲಿ ಗೋಲಿ ಬುಗುರಿ ಅಂತ ಆಡ್ಕೊಂಡು ಕೂತಿದ್ದವ್ರಿಗೆ ಇವತ್ತು ನಮ್ಮ ಮಕ್ಕಳು ಟೈಮ್ಗೆ ಇಲ್ಲ, ನನ್ನ ಸಿಸ್ಟರ್ ಮಕ್ಕಳನ್ನು ಇವಾಗಲೂ ನೋಡ್ತೀನಿ, ಅವ್ರಿಗೆ ಊಟ ತಿಂಡಿ ಮಾಡ್ಸೋಕ್ಕೇ ವಿ ನೀಡ್ ಟು ಗಿವ್ ಮೊಬೈಲ್. ಸೊ ದಟ್ ವೇರ್ ಮೈಂಡ್ ಸೆಟ್ ಆ್ಯಂಡ್ ಎವ್ರಿಥಿಂಗ್ ಚೇಂಜಿಂಗ್. ಟೆಕ್ನಾಲಜಿ ಮೂವ್ ಆಗ್ತಿದೆ. ಫ್ಯೂಚರಲ್ಲಿ ವಿತೌಟ್ ಲ್ಯಾಪ್ಟಾಪ್ ಮೊಬೈಲ್ ಲೈಫೇ ಇಲ್ಲ ಅನ್ನೋ ಮಟ್ಟಕ್ಕೆ ಬರ್ತಾ ಇದೆ ಆಲ್ರೆಡಿ. ಅದೆಲ್ಲ ಅದಕ್ಕಿಂತಲೂ ಹೇಳ್ಬೇಕಂದ್ರೆ ದಿನಕ್ಕೆ ನಾವು ವೇಸ್ಟ್ ಮಾಡ್ತೀವಲ್ಲ ಟೈಮ್. ನಾನು ಕೂಡ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನೋಡ್ತೀನಿ, ಇಲ್ಲ ಅಂತಲ್ಲ. ಸೊ ಅದರಲ್ಲಿ ಏನು ನಾವು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಲೈಕ್ ದಿನಕ್ಕೆ 1 hour ಇರ್ಬೋದು, 2 hours ಇರ್ಬೋದು, 3 hours ಇರ್ಬೋದು, ದಟ್ ಟೈಮ್ ನೀವು ಇನ್ನೂ ಬಿಗಿನರ್ ಆಗಿದ್ರೆ ಯುಟಿಲೈಸ್ ಟು ಸಮ್ವೇರ್ ಲೈಕ್ ಈ ಟ್ರೇಡಿಂಗ್ ಅದು ಇದರಲ್ಲಿ ಕಲೀಲಿಕ್ಕೆ ಸಮಯ ಕೊಡಿ. ಆ ಅವರ್ಸ್ಗಳನ್ನ ನೀವು ಈ ಕಡೆ ಇನ್ವೆಸ್ಟ್ ಮಾಡಿ. ಬಿಕಾಸ್ ನಾನು ಮಾಡಿದ್ದು ಅಷ್ಟೇ. ನಾನು ಕಲಿಬೇಕಾದ್ರೆ ನನ್ನ ಹತ್ರ ಯಾವುದೇ ಫೇಸ್ಬುಕ್ ಆ್ಯಪ್ ಕೂಡ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಆ್ಯಪ್ ಕೂಡ ಇರಲಿಲ್ಲ. ಇವೊಂದು ವಾಟ್ಸಪ್ ಓನ್ಲಿ ಫಾರ್ ಫ್ರೆಂಡ್ಸ್ ಕಮ್ಯುನಿಕೇಷನ್ ಇದ್ಬಿಟ್ರೆ ಯಾವ ಆ್ಯಪ್ ಕೂಡ ನನ್ನ ಮೊಬೈಲಲ್ಲಿ ಇರಲಿಲ್ಲ. ಎವ್ರಿ ಟೈಮ್ ಐ ಯೂಸ್ ಟು ವಾಚ್ ದ ಟ್ರೇಡಿಂಗ್ ಥಿಂಗ್ಸ್. ಸೊ ದಟ್ ಈಸ್ ವೇರ್. ಇವಾಗ ಏನಂದರೆ ಲೈಕ್ ಕಂಟಿನ್ಯೂಸ್ ಆಗಿ ನೋಡಿ ನಮಗೊಂದು ಗೊತ್ತಿರುತ್ತೆ, ಇಲ್ಲಿಂದ ಹಿಂಗೆ ಆಗ್ಬೋದು ಮಾರ್ಕೆಟ್ ಅನ್ನೋದ್ರಲ್ಲಿ. ಸೊ ಹಾಗಾಗಿನೇ ವಿ ಕ್ಯಾನ್ ಗಿವ್ ಸಮ್ ಟೈಮ್ ಟು ಫಾರ್ ಸೋಷಿಯಲ್ ಮೀಡಿಯಾ ಫಾರ್ ಎಂಜಾಯ್ಮೆಂಟ್, ಮೈಂಡ್ ರಿಫ್ರೆಶ್ಮೆಂಟ್, ಓಕೆನಾ. ಸೊ ನೀವು ಅದನ್ನೇ ಸೋಂಬೇರಿತನಕ್ಕೆ ಅಂತ ಯೂಸ್ ಮಾಡ್ತಿದ್ರೆ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ಇಲ್ಲಿ ನಾನು ಹಿತವಚನ ನುಡಿಯೋಕ್ಕೆ ಬಂದಿಲ್ಲ. ಸೊ ನಾನು ಟ್ರೇಡಿಂಗ್ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ನನ್ನ ಕಾನ್ಸೆಪ್ಟ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದ್ದೀನಿ. ನಿಮಗೆ ನಿಮ್ಮದೇ ಆದ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಲೈಫ್ನ ಎಂಜಾಯ್ ಮಾಡೋರು ಯಾವ್ಯಾವ ಥರ ಬೇಕಾದ್ರೂ ಎಂಜಾಯ್ ಮಾಡ್ಬೋದು. ದಟ್ಸ್ ದೇರ್ ಮೈಂಡ್ ಸೆಟ್. ಓಕೆ, ಇವತ್ತಂತೂ ಮಾರ್ಕೆಟಲ್ಲಿ ಮತ್ತೆ ಅಗೇನ್ ಟ್ರೇಡ್ ಮಾಡಲಿಕ್ಕೆ ಹೋಗ್ಬಿಡಿ, ಬಿಕಾಸ್ ಮಾರ್ಕೆಟ್ ಈಸ್ ಇನ್ ಕಮ್ ಬ್ಯಾಕ್ ಟು ದಿ ವೈಡ್ ರೇಂಜ್. ಸೊ ಲೆಟ್ಸ್ ಸಿ, ನಾಳೆ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಈ ವೀಕಲ್ಲಿ ನಾವು ಏನೇ ಟ್ರೇಡಿಂಗ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಿದ್ರು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಟ್ರೇಡ್ ಮಾಡೋದು, ಹಾಗಾಗಿನೇ. ಸೊ ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.